ಹುಬ್ಬಳ್ಳಿ ರೇಪ್ ಅಂಡ್ ಮರ್ಡರ್ ಮಾಸುವ ಮುನ್ನವೇ ಮತ್ತೊಂದು ಹೇಯ ಕೃತ್ಯ ನಡೆದು ಹೋಗಿದೆ. ಕರಾವಳಿಯಲ್ಲಿ ಕಾಮುಕರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಮಾಡಿ ವಿಕೃತಿಯನ್ನ ಮೆರೆದಿದ್ದಾರೆ. 24 ಗಂಟೆಯಲ್ಲೇ ಪೊಲೀಸರು ಕೀಚಕರ ಬೇಟೆ ಆಡಿದ್ದಾರೆ. ಅಟ್ಟಹಾಸ. ಹುಬ್ಬಳ್ಳಿ ಬಳಿಕ ಮಂಗಳೂರಲ್ಲಿ ಕಾಮಕರು ಅಟ್ಟಹಾಸ ಮೆರೆದಿದ್ದಾರೆ. ಯುವತಿ ಮೇಲೆ ಕೀಚಕರು ಮೃಗದಂತೆ ಎರಗಿದ್ದಾರೆ. ಕಗ್ಗತ್ತಲ ರಾತ್ರಿಯಲ್ಲಿ ಯುವತಿಯನ್ನ ಹರಿದು ಮುಕ್ಕಿದ್ದಾರೆ. ಈ ಪೈಶಾಚಿಕ ಕೃತ್ಯಕ್ಕೆ ಇಡೀ ಕರಾವಳಿಯೇ ಬೆಚ್ಚಿಬಿದ್ದಿದೆ. ಕರಾವಳಿಯಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಯುವತಿಯನ್ನ ಬಿಸಾಡಿದ ಕೀಚಕರು. ಕರ್ನಾಟಕ ಅಕ್ಷರಶಃ ಕ್ರೈಂ ರಾಜ್ಯವಾಗಿ ಬದಲಾಗ್ತಾ ಇದೆ. ಇದೀಗ ರಾಜ್ಯದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಕರಾವಳಿಯಲ್ಲಿ ಕಾಮಕರು ಪಶ್ಚಿಮ ಬಂಗಾಳ ಮೂಲದ ಯುವತಿ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಅತ್ಯಾಚಾರ ಎಸಗಿದ 3 ಕಾಮಕರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಯುವತಿಯೊಬ್ಬಳು ಕೇರಳದ ಕಾಸರಗೋಡುವಿನ ಪ್ಲೇವುಡ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ಲು. ಸ್ನೇಹಿತನೊಂದಿಗೆ ಗಲಾಟೆ ಮಾಡಿಕೊಂಡಿದ್ದ ಯುವತಿ ಉಳ್ಳಾಳಕ್ಕೆ ರೈಲಿನಲ್ಲಿ ಬಂದಿದ್ಲು. ಯುವತಿ ಮೊಬೈಲ್ನ ಸ್ನೇಹಿತ ಹೊಡೆದಾಕಿದ್ದ ಕಾರಣ ರೈಲ್ವೆ ನಿಲ್ದಾಣದಲ್ಲೇ ಯುವತಿ ಅಳುತ್ತಾ ಕೂತಿದ್ಲು. ಅಲ್ಲೇ ಇದ್ದ ಆಟೋ ಚಾಲಕ ಪ್ರಭುರಾಜ್ ಯುವತಿಯನ್ನ ಮಾತನಾಡಿಸಿದ್ದ. ಮೊಬೈಲ್ ಸರಿ ಮಾಡಿಕೊಡ್ತೀನಿ, ನಿನ್ನನ್ನ ಪಶ್ಚಿಮ ಬಂಗಾಳದ ಟ್ರೈನ್ಗೆ ಬಿಡ್ತೀನಿ ಅಂತ ನಂಬಿಸಿದ್ದ. ಸಂಜೆ ತನಕ ಆ ಯುವತಿ ಆಟೋ ಚಾಲಕನ ಜೊತೆಯಲ್ಲೇ ಇದ್ಲು. ಬಳಿಕ ಆಟೋ ಚಾಲಕ ಪ್ರಭುರಾಜ್ ತನ್ನ ಸ್ನೇಹಿತರ ಜೊತೆಗೂಡಿ ಯುವತಿಗೆ ಬಲವಂತವಾಗಿ ಮದ್ಯ ಕುಡಿಸಿದ್ದಾನೆ. ಪ್ರಜ್ಞೆ ತಪ್ಪಿದ ಬಳಿಕ ಯುವತಿ ಮೇಲೆ ಕಾಮಕರು ಅತ್ಯಾಚಾರ ಎಸಗಿದ್ದಾರೆ. ಈ ಸಂದರ್ಭದಲ್ಲಿ ಅವರದ್ದು ಒಂದು ಸ್ಟೇಟ್ಮೆಂಟ್ ಆಧಾರ ಮೇಲೆ ಉಳ್ಳಾಲ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 51/25 ರೇಪ್ ಮಲ್ಟಿಪಲ್ ಸೆಕ್ಷನ್ಸ್ ಪ್ರಕಾರ ನಾವು ಕೇಸ್ ದಾಖಲು ಮಾಡಿದ್ದೀವಿ. ನಂತರ ಆ ಹುಡುಗಿದು ಪ್ರಾರಂಭಿಕ ಮಾಹಿತಿ ಪ್ರಕಾರ ಕೇರಳದಿಂದ ಮಂಗಳೂರಿಗೆ ಒಂದು ಕೆಲಸದ ಸರ್ಚ್ ಮಾಡಲಿಕ್ಕೆ ಬಂದಿದ್ರು. ಅವಳು ಈಗ ಸದ್ಯಕ್ಕೆ ಅವಳು ಕೂಚ್ ಬಿಹಾರ್ ವೆಸ್ಟ್ ಬೆಂಗಾಲ್ ಅವಳದು. ಬಟ್ 2-3 ವರ್ಷದಿಂದ ಕೇರಳದಲ್ಲಿ ಒಂದು ಪ್ಲೈವುಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಯುವತಿ ಮೇಲೆ ರೇಪ್ ಮಾಡಿದ ಕಾಮಕರು ಮಂಗಳೂರಿನ ಕಲ್ಲಪ್ಪು ಬಳಿ ಆಕೆಯನ್ನ ಬಿಸಾಡಿ ಪರಾರಿಯಾಗಿದ್ದಾರೆ. ಅರೆ ಪ್ರಜ್ಞೆ ಸ್ಥಿತಿಯಲ್ಲಿದ್ದ ಯುವತಿ ಮಧ್ಯರಾತ್ರಿ 12:30 ವೇಳೆಗೆ ಮನೆಯೊಂದರ ಬಾಗಿಲು ಬಡಿದಿದ್ದಾಳೆ. ನನ್ನ ತಂದೆಗೆ ಫೋನ್ ಮಾಡಿಕೊಡಿ ಅಂತ ಕಣ್ಣೀರು ಹಾಕಿದ್ದಾಳೆ. ಕೂಡಲೇ ಪೊಲೀಸರಿಗೆ ಕರೆ ಮಾಡಿ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಾಮುಕರ ಹೆಡೆಮುರಿ ಕಟ್ಟಿದ್ದಾರೆ. 24 ಗಂಟೆಯಲ್ಲಿ 3 ಕಾಮಕರು ಅರೆಸ್ಟ್. ಯುವತಿ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಅಟ್ಟಹಾಸ ಮೆರೆದಿದ್ದ 3 ಕಾಮಕರನ್ನ ಉಳ್ಳಾಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಟೋ ಚಾಲಕ ಪ್ರಭುರಾಜ್, ಮಿಥುನ್, ಮನೀಶ್ನ ಬಂಧಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಾಲಕಿ ರೇಪ್ ಅಂಡ್ ಮರ್ಡರ್ ಕೇಸ್ ಆಗಿ ಇನ್ನೂ 1 ವಾರ ಕಳೆದಿಲ್ಲ. ಅಷ್ಟರಲ್ಲಾಗಲೇ ಮಂಗಳೂರಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಕಾನೂನು ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ವಾ, ಕರುನಾಡಲ್ಲಿ ಸತ್ತಿದ್ಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ದಿನೇಶ್ ಕಾಶಿಪಟ್ಲ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹುಷಾರ್, ನಿಮಗೂ ಈ ಕಾಲ್ ಬರಬಹುದು. ಕಾಲ್ ಪಿಕ್ ಮಾಡಿದ್ರೆ ನಿಮ್ಮ ಜೇಬು ಖಾಲಿ ಆಗಬಹುದು. ಯಾಕಂತೀರಾ? ಈ ಉಂಡೆನಾಮ ಸ್ಟೋರಿ ನೀವು ನೋಡಿ ಒಂದ್ಸಲ. ಹೇಳಿ ಕೇಳಿ, ಇದು ಡಿಜಿಟಲ್ ಯುಗ. ಮೊಬೈಲ್ ಬಳಕೆದಾರರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಅದೇ ರೀತಿ ಕಳ್ಳರು ಕೂಡ ಸ್ಮಾರ್ಟ್ ಆಗ್ತಿದ್ದಾರೆ. ಡಿಜಿಟಲ್ ವಂಚನೆ ಕೇಸ್ಗಳು ಜಾಸ್ತಿ ಆಗ್ತಿವೆ. ಅದೆಷ್ಟೋ ಜನ ಅಪರಿಚಿತ ಕರೆಗಳನ್ನ ನಂಬಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡು ಕೈ ಸುಟ್ಟುಕೊಳ್ತಿದ್ದಾರೆ. ಇಂತಹದೇ ಒಂದು ಘಟನೆ ಬೀದರ್ನ ಕರೀಂ ಕಾಲೋನಿಯಲ್ಲಿ ನಡೆದಿದೆ. ಬೀದರ್ ವ್ಯಕ್ತಿಗೆ ಡಿಜಿಟಲ್ ಅರೆಸ್ಟ್. ಸಿಬಿಐ ಸೋಗಿನಲ್ಲಿ 2 ಲಕ್ಷಕ್ಕೆ ಡಿಮ್ಯಾಂಡ್. ಬೀದರ್ನಲ್ಲಿ ಸಿಬಿಐ ಆಫೀಸರ್ ಸೋಗಿನಲ್ಲಿ ಬ್ಲಾಕ್ ಮೇಲ್ ಖದೀಮರು ವಂಚನೆ ಮಾಡಿದ್ದಾರೆ. ವ್ಯಕ್ತಿಯೊಬ್ಬರಿಗೆ 2 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ 14,000 ರೂಪಾಯಿ ಲಪಟಾಯಿಸಿದ್ದಾರೆ. ಡಿಜಿಟಲ್ ಪಂಕನಾಮ. ಬಸವ ಕಲ್ಯಾಣದ ಕರೀಂ ಕಾಲೋನಿ ನಿವಾಸಿ ಮುನೀರ್ಗೆ ಡಿಜಿಟಲ್ ವಂಚನೆಗೆ ಒಳಗಾಗಿದ್ದಾರೆ. ಮುನೀರ್ ತನ್ನ ಮಗಳನ್ನ ಸಿಇಟಿ ಪರೀಕ್ಷೆ ಬರೆಯುತ್ತಿದ್ದ ಪರೀಕ್ಷಾ ಕೇಂದ್ರದ ಕಾಲೇಜಿಗೆ ಬಿಟ್ಟು ಮನೆಗೆ ಬಂದು ಕೂತಿದ್ರು. ಆಗ ಮುನೀರ್ಗೆ ಫೋನ್ ಬಂದಿದೆ. ನಿಮ್ಮ ಮಗಳನ್ನ ಡ್ರಗ್ಸ್ ಕೇಸ್ನಲ್ಲಿ ಬಂಧಿಸಿದ್ದೇವೆ ಅಂತ ಸಿಬಿಐ ಆಫೀಸರ್ ಸೋಗಿನಲ್ಲಿ ಕೇಡಿಯೊಬ್ಬ ಮಾತನಾಡಿದ್ದಾನೆ. ನಿಮ್ಮ ಮಗಳು ಸೇರಿ 4 ಬಂಧಿಸಿದ್ದೇವೆ ಎಂದಿದ್ದಾರೆ. ನಿಮ್ಮ ಮಗಳು ರಿಲೀಸ್ ಆಗಬೇಕು ಅಂದ್ರೆ 2 ಲಕ್ಷ ರೂಪಾಯಿ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾನೆ. ಹಣ
ಕೊಡದಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ. ಆಗ ಮುನೀರ್ ಸಿಬಿಐ ಅಧಿಕಾರಿ ಇರಬಹುದು ಅಂತ ನಂಬಿದ್ದಾನೆ. ನನ್ನ ಹತ್ರ ಇರೋದೇ 14,000 ರೂಪಾಯಿ ಅಂತ ಹೇಳಿ ಕೆಡಿ ಕಳಿಸಿದ್ದ ಸ್ಕ್ಯಾನರ್ಗೆ ಹಣ ಹಾಕಿದ್ದಾನೆ. ಹಂತ ಹಂತವಾಗಿ ಮುನೀರ್ 14,000 ರೂಪಾಯಿ ಕಳಿಸಿದ್ದಾನೆ. ಬಳಿಕ 14,000 ಕಳಿಸಿದ್ದೇನೆ, ಮಗಳ ಜೊತೆ ಮಾತನಾಡಿಸಿ ಅಂತ ಕೇಳಿದ್ದಾನೆ. ಇನ್ನುಳಿದ ಹಣ ಹಾಕುವಂತೆ ನಕಲಿ ಸಿಬಿಐ ಆಫೀಸರ್ ಒತ್ತಾಯಿಸಿದ್ದಾನೆ. ಆಗ ವಂಚಕನ ಮಾತಿನ ಮೇಲೆ ಮುನೀರ್ಗೆ ಸಂಶಯ ಬಂದಿದೆ. ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಗೆ ಹೋಗಿದ್ದಾನೆ. ಬಳಿಕ ಇದು ಫ್ರಾಡ್ ಅನ್ನೋದು ಗೊತ್ತಾಗಿದೆ. ಕೂಡಲೇ ಮುನೀರ್ ಮಗಳು ಪರೀಕ್ಷೆ ಬರೆಯುತ್ತಿದ್ದ ಕಾಲೇಜಿಗೆ ಹೋಗಿ ನೋಡಿದ್ದಾನೆ. ಮಗಳು ಪರೀಕ್ಷಾ ಕೇಂದ್ರದಲ್ಲಿರುವುದು ಗೊತ್ತಾಗಿ ನಿಟ್ಟುಸಿರು ಬಿಟ್ಟಿದ್ದಾನೆ. ಜೊತೆಗೆ ಯಾವ ನಂಬರ್ನಿಂದ ಕಾಲ್ ಬಂದಿತ್ತೋ ಆ ನಂಬರ್ಗೆ ಮುನೀರ್ ಪುನಃ ಕರೆ ಮಾಡಿದ್ದಾನೆ. ಆದರೆ ಖದೀಮರು ಕಾಲ್ ರಿಸೀವ್ ಮಾಡಿಲ್ಲ. ನಂಬರ್ से फोन आया था 8597782877 क्या व्हाट्सएप नंबर व्हाट्सएप कॉल है? व्हाट्सएप कॉल आया. पहले तो कॉल आया ट्रू कलर में सीबीआई ऑफिसर बोल के कॉल आया मेरे को. उसमें मैं फोन उठाया, नहीं तो फोन भी नहीं उठाता था मैं. सीबीआई ऑफिसर बोलने से मैं हैबत खा के इतना काम करे. नहीं अगर वो ट्रू कलर में सीबीआई ऑफिसर नहीं आता तो ये काम ही नहीं होता था. ನಕಲಿ ಸಿಬಿಐ ಆಫೀಸರ್ ಹೆಸರಿನಲ್ಲಿ ಬಂದ ಕರೆ ಕುರಿತು ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಇನ್ನಾದರೂ ಜನರು ಇಂತಹ ಕರೆಗಳು ಬಂದಾಗ ಹುಷಾರಾಗಿರಬೇಕು. ಸಂಶಯ ಬಂದರೆ ಕೂಡಲೇ ಪೊಲೀಸರ ಗಮನಕ್ಕೆ ತಂದು ಮೋಸ ಹೋಗುವುದರಿಂದ ತಪ್ಪಿಸಿಕೊಳ್ಳಬೇಕು. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಹುಬ್ಬಳ್ಳಿ ರೇಪ್ ಅಂಡ್ ಮರ್ಡರ್ ಮಾಸುವ ಮುನ್ನವೇ ಮತ್ತೊಂದು ಹೇಯ ಕೃತ್ಯ ನಡೆದು ಹೋಗಿದೆ. ಕರಾವಳಿಯಲ್ಲಿ ಕಾಮುಕರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಮಾಡಿ ವಿಕೃತಿಯನ್ನ ಮೆರೆದಿದ್ದಾರೆ. 24 ಗಂಟೆಯಲ್ಲೇ ಪೊಲೀಸರು ಕೀಚಕರ ಬೇಟೆ ಆಡಿದ್ದಾರೆ. ಅಟ್ಟಹಾಸ. ಹುಬ್ಬಳ್ಳಿ ಬಳಿಕ ಮಂಗಳೂರಲ್ಲಿ ಕಾಮಕರು ಅಟ್ಟಹಾಸ ಮೆರೆದಿದ್ದಾರೆ. ಯುವತಿ ಮೇಲೆ ಕೀಚಕರು ಮೃಗದಂತೆ ಎರಗಿದ್ದಾರೆ. ಕಗ್ಗತ್ತಲ ರಾತ್ರಿಯಲ್ಲಿ ಯುವತಿಯನ್ನ ಹರಿದು ಮುಕ್ಕಿದ್ದಾರೆ. ಈ ಪೈಶಾಚಿಕ ಕೃತ್ಯಕ್ಕೆ ಇಡೀ ಕರಾವಳಿಯೇ ಬೆಚ್ಚಿಬಿದ್ದಿದೆ. ಕರಾವಳಿಯಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಯುವತಿಯನ್ನ ಬಿಸಾಡಿದ ಕೀಚಕರು. ಕರ್ನಾಟಕ ಅಕ್ಷರಶಃ ಕ್ರೈಂ ರಾಜ್ಯವಾಗಿ ಬದಲಾಗ್ತಾ ಇದೆ. ಇದೀಗ ರಾಜ್ಯದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಕರಾವಳಿಯಲ್ಲಿ ಕಾಮಕರು ಪಶ್ಚಿಮ ಬಂಗಾಳ ಮೂಲದ ಯುವತಿ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಅತ್ಯಾಚಾರ ಎಸಗಿದ 3 ಕಾಮಕರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಯುವತಿಯೊಬ್ಬಳು ಕೇರಳದ ಕಾಸರಗೋಡುವಿನ ಪ್ಲೇವುಡ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ಲು. ಸ್ನೇಹಿತನೊಂದಿಗೆ ಗಲಾಟೆ ಮಾಡಿಕೊಂಡಿದ್ದ ಯುವತಿ ಉಳ್ಳಾಳಕ್ಕೆ ರೈಲಿನಲ್ಲಿ ಬಂದಿದ್ಲು. ಯುವತಿ ಮೊಬೈಲ್ನಿಂದ ಸ್ನೇಹಿತ ಹೊಡೆದಾಕಿದ್ದ ಕಾರಣ ರೈಲ್ವೆ ನಿಲ್ದಾಣದಲ್ಲೇ ಯುವತಿ ಅಳುತ್ತಾ ಕೂತಿದ್ಲು. ಅಲ್ಲೇ ಇದ್ದ ಆಟೋ ಚಾಲಕ ಪ್ರಭುರಾಜ್ ಯುವತಿಯನ್ನ ಮಾತನಾಡಿಸಿದ್ದ. ಮೊಬೈಲ್ ಸರಿ ಮಾಡಿಕೊಡ್ತೀನಿ, ನಿನ್ನನ್ನ ಪಶ್ಚಿಮ ಬಂಗಾಳದ ಟ್ರೈನ್ಗೆ ಬಿಡ್ತೀನಿ ಅಂತ ನಂಬಿಸಿದ್ದ. ಸಂಜೆ ತನಕ ಆ ಯುವತಿ ಆಟೋ ಚಾಲಕನ ಜೊತೆಯಲ್ಲೇ ಇದ್ಲು. ಬಳಿಕ ಆಟೋ ಚಾಲಕ ಪ್ರಭುರಾಜ್ ತನ್ನ ಸ್ನೇಹಿತರ ಜೊತೆಗೂಡಿ ಯುವತಿಗೆ ಬಲವಂತವಾಗಿ ಮದ್ಯ ಕುಡಿಸಿದ್ದಾನೆ. ಪ್ರಜ್ಞೆ ತಪ್ಪಿದ ಬಳಿಕ ಯುವತಿ ಮೇಲೆ ಕಾಮಕರು ಅತ್ಯಾಚಾರ ಎಸಗಿದ್ದಾರೆ. ಈ ಸಂದರ್ಭದಲ್ಲಿ ಅವರದ್ದು ಒಂದು ಸ್ಟೇಟ್ಮೆಂಟ್ ಆಧಾರ ಮೇಲೆ ಉಲ್ಲಾಲ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 51/25 ರೇಪ್ ಮಲ್ಟಿಪಲ್ ಸೆಕ್ಷನ್ಸ್ ಪ್ರಕಾರ ನಾವು ಕೇಸ್ ದಾಖಲು ಮಾಡಿದ್ದೀವಿ. ನಂತರ ಆ ಹುಡುಗಿದು ಪ್ರಾರಂಭಿಕ ಮಾಹಿತಿ ಪ್ರಕಾರ ಕೇರಳದಿಂದ ಮಂಗಳೂರಿಗೆ ಒಂದು ಕೆಲಸದ ಸರ್ಚ್ ಮಾಡಲಿಕ್ಕೆ ಬಂದಿದ್ರು. ಅವಳು ಈಗ ಸದ್ಯಕ್ಕೆ ಅವಳು ಕೂಚ್ ಬಿಹಾರ್ ವೆಸ್ಟ್ ಬೆಂಗಾಲ್ ಅವಳದು. ಬಟ್ 2-3 ವರ್ಷದಿಂದ ಕೇರಳದಲ್ಲಿ ಒಂದು ಪ್ಲೈವುಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಯುವತಿ ಮೇಲೆ ರೇಪ್ ಮಾಡಿದ ಕಾಮಕರು ಮಂಗಳೂರಿನ ಕಲ್ಲಪ್ಪು ಬಳಿ ಆಕೆಯನ್ನ ಬಿಸಾಡಿ ಪರಾರಿಯಾಗಿದ್ದಾರೆ. ಅರೆ ಪ್ರಜ್ಞೆ ಸ್ಥಿತಿಯಲ್ಲಿದ್ದ ಯುವತಿ ಮಧ್ಯರಾತ್ರಿ 12:30 ವೇಳೆಗೆ ಮನೆಯೊಂದರ ಬಾಗಿಲು ಬಡಿದಿದ್ದಾಳೆ. ನನ್ನ ತಂದೆಗೆ ಫೋನ್ ಮಾಡಿಕೊಡಿ ಅಂತ ಕಣ್ಣೀರು ಹಾಕಿದ್ದಾಳೆ. ಕೂಡಲೇ ಪೊಲೀಸರಿಗೆ ಕರೆ ಮಾಡಿ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಾಮುಕರ ಹೆಡೆಮುರಿ ಕಟ್ಟಿದ್ದಾರೆ. 24 ಗಂಟೆಯಲ್ಲಿ 3 ಕಾಮುಕರು ಅರೆಸ್ಟ್. ಯುವತಿ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಅಟ್ಟಹಾಸ ಮೆರೆದಿದ್ದ 3 ಕಾಮಕರನ್ನ ಉಳ್ಳಾಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.